ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವಾರ್ಡ್ ರಚನೆ ಬೆನ್ನಲ್ಲೇ ಪೌರಪುರ ಯೋಜನೆ ಇಲ್ಲದೆ ವಾರ್ಡ್ ನಿರ್ಮಾಣ ಆರೋಪ, ಮಾಜಿ ಸದಸ್ಯರ ಅಸಮಾಧಾನ. ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹಲವು ಕಾರ್ಯ, ನೂತನ ಕಲ್ಯಾಣ ಮಂಟಪಕ್ಕೆ ಆರ್ಥಿಕ ನೆರವಿಗಾಗಿ ಬೇಡಿಕೆ, ಅಧ್ಯಕ್ಷರು ಪದಾಧಿಕಾರಿಗಳಿಂದ ಮನವಿ. ಪಾದಚಾರಿ ಮಾರ್ಗ ಆಕ್ರಮಿಸಿದ ಗೂಡಂಗಡಿಗಳು, ಹಲವು ಬಾರಿ ನೋಟಿಸ್ ನೀಡಿದ್ದರೂ ಕ್ಯಾರೆ ಎನ್ನದ ವ್ಯಾಪಾರಸ್ಥರು. ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ಕಡೆಗೂ ಒತ್ತುವರಿ ತೆರವು. ನಗರಸಭೆಯನ್ನು ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ ನಂತರ ಉಂಟಾಗಿರುವ ಅನೇಕ ಸಮಸ್ಯೆಗಳ ಕುರಿತು ನಗರ ಪಾಲಿಕೆ ಮಾಜಿ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಪಾಲಿಕೆ ರಚನೆಯ ಸಂದರ್ಭದಲ್ಲಿ ಸರಿಯಾದ ಪೌರಪುರ ಯೋಜನೆ ಹಾಗೂ ನೀಲಿ ನಕ್ಷೆ ರೂಪಿಸದೆ ವಾರ್ಡ್ಗಳನ್ನು ನಿರ್ಮಿಸಲಾಗಿದ್ದು 10-11 ಸಾವಿರ ಜನಸಂಖ್ಯೆ ಹಾಗೂ ಅಷ್ಟೇ ಪ್ರಮಾಣದ ಮತದಾರರನ್ನು ಆಧಾರ ಮಾಡಿಕೊಂಡು ವಾರ್ಡ್ಗಳನ್ನು ರಚಿಸಿರುವುದು ಅಸಮರ್ಪಕವಾಗಿದೆ. ಈ ರೀತಿಯ ವಾರ್ಡ್ಗಳಲ್ಲಿ ಚುನಾವಣೆಯ ನಂತರ ಆಯ್ಕೆಯಾದ ಸದಸ್ಯರು ಅಭಿವೃದ್ಧಿ ಕಾರ್ಯಗಳನ್ನು ನಿಭಾಯಿಸುವುದು ಅಸಾಧ್ಯವಾಗಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೂ ಸಮರ್ಪಕ ಅಭಿವೃದ್ಧಿ ಕೈಗೊಳ್ಳುವುದಕ್ಕೂ ಸದಸ್ಯರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅಬ್ಜೆಕ್ಷನ್ ಅನ್ನ ಕಾಲ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈಗ ಒಂದು ಕರಡು ಏನು ಪ್ರಕಟ ಆಗಿದೆ ಅದರಲ್ಲಿ ತಾಂತ್ರಿಕವಾಗಿ ಒಂದು ವಾರ್ಡ್ ಒಂದು ಸೀಮಿತ ಒಂದು ವ್ಯಾಪ್ತಿ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿದ್ದಾರೆ. ಎಕ್ಸಾಂಪಲ್ಲು 17ನೇ ವಾರ್ಡು ಚಿಕ್ಕನಾಡು, ಅಲ್ಲಿ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವಂತಹ ಒಂದು ವಾರ್ಡ್ ಅದು. ಅದನ್ನು ಅಲ್ಲಿಂದ ಪ್ರಾರಂಭ ಆಗಿ ತನ್ವೀಶ್ ತ್ರಿಷಾ ಕಲ್ಯಾಣ ಮಂಟಪ 80 ಫೀಟ್ ರೋಡಲ್ಲಿ ಏನಿದೆ, ಬೈಪಾಸ್ ರೋಡಲ್ಲಿ, ಅಲ್ಲಿಗೆ ತಂದಿದ್ದಾರೆ. ಆ ವ್ಯಾಪ್ತಿನೇ ಬಿಟ್ಟು ಆಚೆ ಹೋಗಿದೆ. ಈ ರೀತಿಯಾಗಿ ತಾಂತ್ರಿಕವಾಗಿ ಪ್ರತಿಯೊಂದು ವಾರ್ಡಲ್ಲೂ ಏನು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವಂತಹ ವಾರ್ಡ್ಗಳಿದೆ. ಒಂದು ವಾರ್ಡಲ್ಲಿ 6,000 ಓಟ್ ಇದೆ, ಇನ್ನೊಂದು ವಾರ್ಡಲ್ಲಿ 11,000 ಇದೆ, ಒಂದು ವಾರ್ಡಲ್ಲಿ 10,000 ಇದೆ. ಮುಖ್ಯವಾಗಿ ಏನಾಗಿದೆ ಅಂದರೆ, ಈ ಅಲ್ಪಸಂಖ್ಯಾತರು ಇರೋ ಜಾಗನೇ 10,000 ವೋಟ್ ಮಾಡಿಬಿಟ್ರೆ ಈಗ ಗೆಲ್ಲೋದು ಹೇಗೆ? ಅದರಿಂದ ಈಗ ಏನಾಗುತ್ತೆ ಅಂದರೆ, ನಾವು ಯಾವತ್ತೂ ಇಲ್ಲಿ 8, 9, 7 ಇತಿಹಾಸದಲ್ಲಿ ಅಷ್ಟು ಗೆಲ್ತಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ 2-1 ಅದು ಗೆಲ್ಲಕ್ಕೆ ಕಷ್ಟ ಅಂತ ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಆದ್ದರಿಂದ ದಯವಿಟ್ಟು ಈ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ರೆ ಸರ್ಚ್ ಮಾಡಿ ಅದು ಕೂಡಲೇ ನಮಗೂ ಒಂದು 6,000 ವೋಟ್ ಮಾಡಂಗೆ ಮಾಡಿ. ಆ ರೀತಿ ಮಾಡಿದ್ರೆ ನಮ್ಮ ಪೆನ್ಷನ್ ಮೂಲ ಏರಿಯಾದಲ್ಲಿ ಏನಾಗಿದೆ ಅಂದರೆ ಭಾಳ ಹತ್ತತ್ರ ಮನೆ ಇರೋದು. ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಜನಸಂಖ್ಯೆ ನೋಡಬೇಕು, ಜನಸಂಖ್ಯೆ ನೋಡಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸಮೀರ್, ಅಕ್ಮಲ್, ಅಮೀರ್ ಜಾನ್, ಎಜಾಜ್ ಪಾಷಾ, ಮಹಮ್ಮದ್ ತೌಫೀಕ್ ಇನ್ನಿತರರು ಹಾಜರಿದ್ದರು. ಜಿಲ್ಲೆಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನೆರವು ನೀಡಿದೆ. ನಿವೇಶನ ಮೊತ್ತದಲ್ಲಿ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಿರುವುದಕ್ಕೆ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದಿಗೂಡ ಮತ್ತು ಎಚ್ಬಿ ಮೋಹನ್ ಹಾಗೂ ಇತರರು ಕೃತಜ್ಞತೆ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, 1936ರಲ್ಲಿ ಸ್ಥಾಪನೆಯಾದ ಈ ಸಂಘವು ಶಿಕ್ಷಣ ಮತ್ತು ವಸತಿ ಸೇವೆಯನ್ನು ಮುಖ್ಯ ಗುರಿಯಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದೆ. ದಿವಂಗತ ಎಂಆರ್ ಪುಟ್ಟಸ್ವಾಮಯ್ಯ ಅವರ ದಾನದಿಂದ ಶಂಕರಮಠ ರಸ್ತೆಯಲ್ಲಿ ವಿದ್ಯಾರ್ಥಿ ನಿಲಯ ಆರಂಭಗೊಂಡಿದ್ದು, ನಂತರ ದಿವಂಗತ ಎ ತಿಮ್ಮಪ್ಪಗೌಡರು ಸುಮಾರು 30 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಘದ ಮೂಲಸೌಕರ್ಯ ವಿಸ್ತರಣೆಗೆ ಕಾರಣರಾದರು. 2001ರಿಂದ ಅಧ್ಯಕ್ಷರಾಗಿರುವ ಜಿಎಲ್ ಮುದ್ದೇಗೌಡರ ನೇತೃತ್ವದಲ್ಲಿ ಸಂಘವು ಮಹತ್ವದ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದೆ. ರವೀಂದ್ರನಗರ ಹಾಗೂ ಬಿಎಂ ರಸ್ತೆಯಲ್ಲಿ ಹೆಣ್ಣು ಮಕ್ಕಳಿಗೆ 900ಕ್ಕೂ ಹೆಚ್ಚು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸತ್ಯಮಂಗಲ ಬಡಾವಣೆಯಲ್ಲಿ 150 ಗಂಡು ಮಕ್ಕಳಿಗೆ ವಸತಿ ನಿಲಯ ನಿರ್ಮಿಸಲಾಗಿದೆ. 36ರಲ್ಲಿ ಅದನ್ನು ಪ್ರಾರಂಭ ಮಾಡಿದವರು ಎಚ್.ಬಿ. ಗುಂಡಪ್ಪಗೌಡರು. ಅವ್ರಿಗೆ ನೆರವಾದ ಇಂಥವರು ಪುಟ್ಟಸ್ವಾಮಯ್ಯನವರು. ಇವತ್ತೇನಾದರೂ ಒಕ್ಕಲಿಗರ ಸಂಘದ ಬಿಲ್ಡಿಂಗ್ ಇದ್ದರೆ ನಾವು ಪುಟ್ಟಸ್ವಾಮಯ್ಯನವ್ರ ಹೆಸರನ್ನ ನೆನ್ಕೋಬೇಕು. ಅವರು ಆ ಬಿಲ್ಡಿಂಗ್ ಕೊಟ್ಟು ಆ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಸಮಾಜದವರು ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಸುಮಾರು 1936ರಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೆ. ಶ್ರೀಮಂತ ತಿಮ್ಮಪ್ಪಗೌಡರು ಸುಮಾರು 30 ವರ್ಷ ಅಧ್ಯಕ್ಷರಾಗಿದ್ದರು. ಅವರು ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಸುಮಾರು ಜನ ಇವತ್ತಿನ IAS ಆಫೀಸರ್ಸು,
ಆಗಿದ್ದಾರೆ. ಸುಮಾರು ಜನ ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಒಬ್ಬೊಬ್ಬರು ಮನೆಯಲ್ಲಿ. ನಾನು ಕಣ್ಣಾರೆ ನೋಡಿದ್ದೀನಿ, ನನ್ನ ಸ್ನೇಹಿತರೆಲ್ಲರೂ ಇದ್ದಾರೆ. ಹೀಗೆ ಆಗಿದ್ದನ್ನು 2000 ಇಸ್ವಿನಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಯಾವಾಗಲೂ ಒಲವು ಒಂದು ಶಕ್ತಿಯನ್ನು ಈ ಸಂಘ ಪಡ್ಕೊಂಡಿದೆ. ಈ ಒಂದು ಸಂಘಕ್ಕೆ ನಮಗೆ ದೊಡ್ಡ ಶಕ್ತಿ ಇದ್ದರೆ ನಮ್ಮ GL ಮುದ್ದೇಗೌಡರವರು, ಅವರ ಒಂದು ಚೈತನ್ಯ, ಅವರ ಒಂದು ನಿರ್ಧಾರಗಳು ನಿಜವಾಗ್ಲೂ ನಮಗೊಂದು ರೀತಿ ಸ್ಫೂರ್ತಿಯಾಗಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಕಂಕಣಬದ್ಧರಾಗಿ ನಾವು ನಿಂತಿದ್ದೇವೆ. ಆ ಒಂದು ದೃಷ್ಟಿಯಿಂದ ಇವತ್ತು ಸುಮಾರು 1000 ಜನ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಊಟ ಮತ್ತು ವಸತಿ ವ್ಯವಸ್ಥೆ ಜೊತೆಗೆ ಸುಮಾರು 400ರಿಂದ 500 ಜನ ವಿದ್ಯಾರ್ಥಿಗಳಿಗೆ ನಾವು ಅರ್ಧ ಚಾರ್ಜ್ ತೆಗೆದುಕೊಂಡು ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಗಳನ್ನು ನಾವು ಕೊಡ್ತಾಯಿದ್ದೀವಿ. ಅದೇ ರೀತಿ ಈ ಒಂದು ಸಂಘ ಬೆಳೆದ ಒಂದು ದಾರಿನ ಅಧ್ಯಕ್ಷರೀಗ ನಿಮಗೆ ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಏನು ನಮ್ಮ ಸಮುದಾಯದ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತ ತೀರ್ಮಾನ ಆದಾಗ ಇವತ್ತಿನಲ್ಲಿ ಸಾಕಷ್ಟು ಸಂಘದ ಪದಾಧಿಕಾರಿಗಳಾದ ಆರ್ ಅನಂತಕುಮಾರ್, ಗಣೇಶ್, ಲಕ್ಷ್ಮಣ್, ಅಪ್ಪೇಗೌಡ ಇನ್ನಿತರರು ಹಾಜರಿದ್ದರು. ನಗರದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಕಟಿನ್ಕೆರೆ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಬದಿ ಹಾಗೂ ಪಾದಚಾರಿ ಮಾರ್ಗ ಆಕ್ರಮಿಸಿ ನಿರ್ಮಿಸಲಾಗಿದ್ದ ಅನಧಿಕೃತ ಗೂಡಂಗಡಿಗಳನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಡೆಗೂ ತೆರವುಗೊಳಿಸಿದ್ದಾರೆ. ಸುಮಾರು 5-6 ಅಂಗಡಿ ತೆರವುಗೊಳಿಸುವಂತೆ ಹಿಂದೆ ಹಲವು ಬಾರಿ ನೋಟಿಸ್ ನೀಡಿ ಗಡುವು ನೀಡಿದ್ರು. ಇದು ಮುಗಿದ ಹಿನ್ನೆಲೆಯಲ್ಲಿ ಮಂಗಳವಾರ ಜೆಸಿಬಿಯೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಿದರು. ಕಳೆದ ಹಲವು ತಿಂಗಳಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆಯು ಸಂಕುಚಿತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಯುಜಿಡಿ ಕಟ್ಟಿಕೊಂಡಿರುವುದು ಗೊತ್ತಾಗದ ರೀತಿಯಲ್ಲಿ ಬಂದ್ ಮಾಡಲಾಗಿದ್ದು, ಪಾಲಿಕೆಯಿಂದ ನೀಡಿರುವ ಮಳಿಗೆಗಿಂತ ಮುಂದೆ ರಸ್ತೆ ಬದಿಯ ಜಾಗ ಒತ್ತುವರಿ ಮಾಡಿದ್ದಲ್ಲದೆ ಪ್ಲಾಸ್ಟಿಕ್ ಟಾರ್ಪಲ್ ಅನ್ನು ರಸ್ತೆ ಮುಚ್ಚುವಂತೆ ಹಾಕಿಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ಇದಕ್ಕೆ ಕೆಲ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಅಧಿಕಾರಿಗಳು ತಾವು ಬಂದ ಕಾರ್ಯ ಮಾಡಿ ಮುಗಿಸಿದ್ರು. ಮಾರುಕಟ್ಟೆಗೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆ ಒತ್ತುವರಿ ಕಾರಣದಿಂದಾಗಿ ತುರ್ತು ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗುತ್ತಿತ್ತು. ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಅವಕಾಶವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರ ಅನೇಕ ದೂರುಗಳ ಆಧಾರದ ಮೇಲೆ ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ನಗರ ವ್ಯಾಪ್ತಿಯ ಇತರೆ ಪ್ರಮುಖ ರಸ್ತೆಗಳಲ್ಲೂ ಸಹ ಒತ್ತುವರಿ ತೆರವು ಕಾರ್ಯಾಚರಣೆ ಹಂತ ಹಂತವಾಗಿ ಮುಂದುವರಿಯಲಿದೆ. ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ತಾತ್ಕಾಲಿಕ ಮತ್ತು ಕಾಯಂ ಸಂಯೋಜನೆ ಪ್ರಕ್ರಿಯೆಯ ಅಂಗವಾಗಿ ಸ್ಥಳೀಯ ವಿಚಾರಣಾ ಸಮಿತಿಯು ಇಂದು ಕಾಲೇಜಿಗೆ ಅಧಿಕೃತ ಭೇಟಿ ನೀಡಿತು. ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾ ಪ್ರಸಾದ್ ಬಿ ರಾಂಪುರಿ ಅವರ ನಿರ್ದೇಶನದಂತೆ ನಡೆದ ಈ ಭೇಟಿಯಲ್ಲಿ ಕಾಲೇಜು ಸಲ್ಲಿಸಿರುವ ವಿವಿಧ ಅರ್ಜಿಗಳಾದ ಪ್ರವೇಶಾತಿ ಹೆಚ್ಚಳ ಅಥವಾ ಕಡಿತ, ಹೊಸ ಕೋರ್ಸ್ಗಳ ಪ್ರಾರಂಭ, ಕೋರ್ಸ್ಗಳ ಸ್ಥಗಿತ ಹಾಗೂ ಹೊಸ ಸಂಶೋಧನಾ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಿಸಿದ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು, ಸಂಸ್ಥೆಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಸಮಿತಿಗೆ ಮಾಹಿತಿ ನೀಡಿದರು. ಮೂಲಭೂತ ಸೌಕರ್ಯಗಳು, ಬೋಧನಾ ವಿಭಾಗಗಳು ಮತ್ತು ವಿದ್ಯಾರ್ಥಿಗಳ ಸಾಧನೆಗಳ ಕುರಿತು ಸಂಕ್ಷಿಪ್ತ ಪ್ರಸ್ತುತಿಯನ್ನು ನೀಡಿದರು. ಗ್ರಂಥಾಲಯದ ಸೌಲಭ್ಯಗಳನ್ನು ವೀಕ್ಷಿಸಿದ ಸಮಿತಿಯು ಶೈಕ್ಷಣಿಕ ಗುಣಮಟ್ಟವನ್ನು ದಾಖಲಿಸಿಕೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ನೀಡಿದೆ. Unfortunately, the schedule is scheduled in such a way that we have to spend only half a day here. I think I will come back once again to see all the facilities and enjoy. So right now, what we do is we start seeing the facilities, seeing the documents. It's a mandate that we have to do as per the guidelines issued by Future Technology. Once we complete that process, again I request all of you to come back, some positives, negatives, or improvements where it is possible we can have a detailed discussion. With this, we will go for verification of the document. Right. Is that right? Yes, as you Right. said. No ಪಟ್ಟಣದ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮುಂಭಾಗದಲ್ಲಿ ನಡೆದ ಪುಲ್ವಾಮಾ ಹುತಾತ್ಮ ಯೋಧರ ಸಂಸ್ಮರಣೆ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ಪುಷ್ಪ ನಮನ ಮಾಡಿ ಮಾತನಾಡಿದ ಡಾಕ್ಟರ್ ಸಂತೋಷ್, ಇದೊಂದು ಕರಾಳ ದಿನವಾಗಿದ್ದು ನಮ್ಮ ಭಾರತೀಯ ಸಿಆರ್ಪಿಎಫ್ ಯೋಧರನ್ನು ಹೊತ್ತೊಯ್ಯುತ್ತಿದ್ದ ವಾಹನಕ್ಕೆ ಆರ್ಡಿಎಕ್ಸ್ ತುಂಬಿದ ವಾಹನದಿಂದ ಡಿಕ್ಕಿಯೊಡಿಸಿ ವಾಹನವನ್ನು ಉಡಾಯಿಸಲಾಯಿತು. ಅಲ್ಲಿ ನಮ್ಮ ದೇಶದ ಯೋಧರು ಪ್ರಾಣ ತೆತ್ತಿದ್ದಾರೆ. ಆದರೂ ನಮ್ಮ ಭಾರತಾಂಬೆಯು ಬಂಜೆಯಲ್ಲ. ಹಲವಾರು ವೀರ ಯೋಧರು ಇನ್ನು ನಮ್ಮ ಕಡೆ ಇದ್ದಾರೆ. ಅಂಜುವ ಅಳುಕುವ ಮಾತೇ ಇಲ್ಲ. ಪ್ರಪಂಚದಲ್ಲಿ 4ನೇ ಸರ್ವಶಕ್ತ ದೊಡ್ಡ ಸೈನ್ಯ ನಮ್ಮದು ಮತ್ತು ಆರ್ಥಿಕವಾಗಿ ತೀರಾ ಪ್ರಗತಿ ಹೊಂದಿದ್ದು ಯಾವುದೇ ಶತ್ರು ರಾಷ್ಟ್ರಕ್ಕೆ ಹೆದರುವ ಮಾತೇ ಇಲ್ಲ. ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯವನ್ನು ಸೇರಲು ಮನಸ್ಸು ಮಾಡಬೇಕು ಮತ್ತು ದೇಶದಲ್ಲಿ ಇಂತಹ ಘಟನೆ ನಡೆದಾಗ ನಮ್ಮ ಸೈನ್ಯದ ಪರವಾಗಿ ನಿಂತು ಸೈನಿಕರನ್ನು ಹುರಿದುಂಬಿಸಬೇಕೆಂದು ಹೇಳಿದರು. 7 ವರ್ಷದ ಹಿಂದೆ ಜಮ್ಮು ಕಾಶ್ಮೀರಿನ ಪುಲ್ವಾಮಾ ಎಂಬ ಜಾಗದಲ್ಲಿ ನಮ್ಮ 40 ಜನ ಸಿಆರ್ಪಿಎಫ್ ಯೋಧರನ್ನ ಅವರು ಪ್ರಯಾಣಿಸುತ್ತಿದ್ದ ವೆಹಿಕಲ್ಗೆ ಟಾಟಾ ಸುಮೋದಲ್ಲಿ RDX ಅನ್ನು ತುಂಬಿಸಿಕೊಂಡು ಉಗ್ರಗಾಮಿಗಳು ವಾಹನವನ್ನೇ ಉಡಾಯಿಸಿ ಬಿಡ್ತಾರೆ. ಕೊನೆಗೆ ಆ 40 ಜನ ಯೋಧರದ್ದು ಬಸ್ ಅಂದರೆ ಅವರ ಚಿತಾಭಸ್ಮ ಮಾತ್ರ ಸಿಗುತ್ತೆ. ಆ ಚಿತಾಭಸ್ಮವನ್ನು ಕೂಡ ಯಾರು ಅಂತ ಐಡೆಂಟಿಫೈ ಮಾಡಿ ಅವರ ಮನೆಗೆ ಕಳ್ಸೋಕ್ಕಾಗಲ್ಲ. ಅಷ್ಟೊಂದು ದಾರುಣವಾದ ರೀತಿಯಲ್ಲಿ ಅವರ ಹತ್ಯೆ ಆಗುತ್ತೆ. ಅಂತ ವೀರ ಯೋಧರಿಗೆ ನಾವು ನಮ್ಮ ದೇಶಭಕ್ತರ ಬಳಗದಿಂದ ಪ್ರತಿದಿನ ಈ ಮಾಮೂಲಿ ಕಾರ್ಯಕ್ರಮದಲ್ಲಿ ಕೇಶವಮೂರ್ತಿ, ಹಿತೇಶ್, ಸಚಾನ್ಯ, ಸಾಗರ್, ಹತ್ವಾ, ಶ್ರೀನಿಧಿ ಮತ್ತಿತರರು ಹಾಜರಿದ್ದರು. ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಶಿವನ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಫೆಬ್ರವರಿ 19ರಂದು ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಗರ್ಭಕೋಶ ಕ್ಯಾನ್ಸರ್ಗೆ ಲಸಿಕೆ ಹಾಕುವ ಶಿಬಿರ ಆಯೋಜಿಸಿದ್ದು, ಬೇಲೂರು ತಾಲೂಕಿನ ಜನರು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಬೇಲೂರಿನ ವೈದ್ಯರಾದ ಡಾಕ್ಟರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಈ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ HPV ವೈರಸ್ನಿಂದ ಗರ್ಭಕೋಶ ಕ್ಯಾನ್ಸರ್ ಹೆಚ್ಚಾಗುತ್ತಿದ್ದು ನಮ್ಮ ದೇಶ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಚಿಕಿತ್ಸೆ ಕೊಡಿಸಬೇಕೆಂದರೆ ಹೆಚ್ಚು ಹಣ ವ್ಯಯವಾಗುವುದರಿಂದ ಬಡವರು ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರೊಂದಿಗೆ ಮಹಿಳೆಯರಿಗೆ ಆರೋಗ್ಯ ಸಲಹೆ ಮತ್ತು ತಪಾಸಣಾ ಶಿಬಿರ ಹಾಗೂ HPV ಲಸಿಕೆ ಹಾಕಲು ಶಿಬಿರವನ್ನು ಬೇಲೂರು ಪಟ್ಟಣದ ಶಿವಲ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ಕ್ಲಿನಿಕ್ನಲ್ಲಿ ಗುರುವಾರದಂದು ಆಯೋಜಿಸಿದ್ದೇವೆಂದು ತಿಳಿಸಿದರು. HPV ವ್ಯಾಕ್ಸಿನೇಷನ್ ಪ್ರೋಗ್ರಾಂನಲ್ಲಿ ಭಾರತ ಸರ್ಕಾರದ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಂನಲ್ಲಿ ಸೇರಿದ್ರೂ ಸಹ ಅದು ವ್ಯಾಕ್ಸಿನ್ ಕಾಸ್ಟ್ ಜಾಸ್ತಿ ಇದೆ. ಹಂಗಾಗಿ ಸರ್ಕಾರದಲ್ಲಿ ಇನ್ನೂ ಬಂದಿಲ್ಲ. ಅದು ಕೆಲವು ಕಡೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ಕೆಲವರ ಸಂಘ ಸಂಸ್ಥೆಯವರು ಆಮೇಲೆ ಕೆಲವರ ಸ್ಪಾನ್ಸರ್ಸ್ ಇಂದ ಕೆಲವು ಕಡೆ ನಡೀತಾ ಇದೆ. ಬಟ್ ನಾವು ನಮ್ಮ ಕ್ಲಿನಿಕ್ನಲ್ಲಿ ಇದೆ ಮೊದಲನೇ ಬಾರಿಗೆ. ಅದು ಕೆಲವರು ಜನ ನಮ್ಮ ಎಲ್ಲ ಮಹಿಳೆಯರ ಒತ್ತಾಯದ ಮೇರೆಗೆ, ಸರ್ ಒಂದು ಕ್ಯಾಂಪ್ ಯಾಕೆ ಮಾಡಬಾರ್ದು, ನಾವು ಹಾಸನ್ಗೆ ಹೋಗ್ಬೇಕು, ಅಲ್ಲಿ 2,000-3,000 ಆಗುತ್ತೆ, ಹಂಗಾಗಿ ನೀವೇನೇನೆ ಸ್ವಲ್ಪ ಕನ್ಸೆಷನ್ ರೇಟ್ನಲ್ಲಿ ದಯವಿಟ್ಟು ನಮಗೆ HPV ವ್ಯಾಕ್ಸಿನ್ ಹಾಕ್ಕೊಡಿ ಅಂತ ಎಷ್ಟೋ ಜನ ಪೇರೆಂಟ್ಸ್ ಬಂದು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೊಳೆನರಸೀಪುರ ತಾಲೂಕು ಬಂಡಿಶೆಟ್ಟಿಹಳ್ಳಿ ಕೊಡಗಲ್ಲು ಮಠದಲ್ಲಿ 9ನೇ ವರ್ಷದ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಂಡಿದ್ರು. ಬಂಡಿಶೆಟ್ಟಿಹಳ್ಳಿ ಕೊಡಗಲ್ಲು ಮಠದ ಟ್ರಸ್ಟ್ನ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ಮಠದ ಪೂಜ್ಯ ಹರಳಯ್ಯ ಕಲ್ಯಾಣಮ್ಮ ವಾಸ ಮಾಡಿದ ಜಾಗ ಇದಾಗಿದ್ದು, ಈ ಮಠ ಮಾನ್ಯಗಳನ್ನು ನಮ್ಮ ಹರಳಯ್ಯ ಸಮಾಜದ ಎಲ್ಲಾ ಜನಗಳು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡಬೇಕು. ಈ ಮಠಕ್ಕೆ ಸೇರಿದ 30 ಎಕರೆ ಜಾಗವನ್ನು ಇಲ್ಲಿನ ಜನರು ಉಳುಮೆ ಮಾಡಿಕೊಂಡು ಬಂದಿದ್ದು, ದೇವಸ್ಥಾನದ ಜಾಗವನ್ನು ಸಂಪೂರ್ಣ ವಶಪಡಿಸಿಕೊಂಡಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂದ್ರು ಮಾತನಾಡಿ, ದೇಶೀಯ ಕಲೆ ಉಳಿಸಿ ಬೆಳೆಸಿ ಪ್ರೋತ್ಸಾಹ ನೀಡುವ ಕಾರ್ಯವನ್ನು ಎಲ್ಲರೂ ಸೇರಿ ಮಾಡೋಣ ಎಂದು ತಿಳಿಸಿದರು. ಭಾಗವಹಿಸಿದರು. ತುಂಬ ಅವರಿಗೆ ಧನ್ಯವಾದಗಳು. ಮತ್ತು ಈ ಹರಳಯ್ಯ ಕೋಡಗಲ್ಲು ಮಠ ಬನಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿರುವಂಥ ಮಠ ತುಂಬ ಪುರಾತನವಾದಂಥ ಮಠ. 12ನೇ ಶತಮಾನದಲ್ಲಿ ಬಸವಣ್ಣ ಅವರ ಕಾಲದಲ್ಲಿ ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ಹರಳಯ್ಯ ಕಲ್ಯಾಣಮ್ಮ ಅವರು ಈ ಸ್ಥಳದಲ್ಲಿ ಬಂದು ವಾಸ ಇದ್ದಂಥ ಸ್ಥಳ ಇದು ತುಂಬ ಪವಿತ್ರವಾದ ಸ್ಥಳ ಆಗಬೇಕು. ಮುಂದೆ ನಮ್ಮ ಜನಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೆಚ್ಚಿನ ಜನಸಂಖ್ಯೆ ಸೇರಲು ವಿಫಲವಾಗ್ತಾ ಇದ್ದಾರೆ. ದಯಮಾಡಿ ಬಂಧುಗಳು ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿಗೆ ಮತ್ತು ಈ 32 ಎಕರೆ ಕೋಡಗಲ್ಲು ಮಠ ಬನಶೆಟ್ಟಿಹಳ್ಳಿ ಸರ್ಕಾರಿ ಬಂಡೆ ಅಂತ ಇದೇನು ಜಾಗ ಇದೆ, ಇದನ್ನು ಎಲ್ಲರೂ ಕೂಡ ಸುತ್ತ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ದಯಮಾಡಿ ಸಮಾಜದ ಬಂಧುಗಳು ಈ ಆಸ್ತಿಯನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ಈ ಮಠಮಾನ್ಯಗಳಿಗೆ ಹೆಸರೇ ಇಲ್ದಂಗಂಥ ಒಂದು ಸನ್ನಿವೇಶಕ್ಕೆ ಹೋಗುತ್ತೆ. ದಯಮಾಡಿ ಬಂಧುಗಳೇ, ನಾವು ಹೇಳ್ಕೊಳ್ಳೋದಿಷ್ಟೇ, ಯಾರು ಎಷ್ಟೇ ವೈಯಕ್ತಿಕ ಸಮಸ್ಯೆಗಳಿದ್ರೂ ಕೂಡ ಈ ಸ್ಥಳಕ್ಕೆ ಬಂದು ಒಮ್ಮೆ ಭೇಟಿ ಕೊಟ್ಟು ತಮ್ಮ
ಜೀವನವನ್ನು ಪಾವನ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಮುಂದೊಂದು ದಿನ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳಾದ ರವಿಕುಮಾರ್, ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿರುವ ತಾಲೂಕು ಪಶು ಇಲಾಖೆ ಆವರಣದಲ್ಲಿ ಗಂಗಾ ಪರಮೇಶ್ವರಿ ಮೀನು ಬೇಟೆಗಾರರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರದಂದು ಚುನಾವಣೆ ನಡೆಯಿತು. ಪಟ್ಟಣದಲ್ಲಿರುವ ತಾಲೂಕು ಪಶು ಇಲಾಖೆ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಸತೀಶ್, ರಮೇಶ್, ಶ್ರೀಧರ್, ಶಿವಾನಂದ, ಜಗದೀಶ್, ನಾಗರಾಜು, ಜಯಮ್ಮ, ಮಂಜುಳಾರವರು ಅತಿ ಹೆಚ್ಚು ಮತಗಳನ್ನು ಪಡೆದು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಚುನಾವಣೆಯ ಮೂಲಕ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿದ ಶ್ರೀ ಕುವೆಂಪು ಗೆಳೆಯರ ಬಳಗದ ಅಧ್ಯಕ್ಷ ಕೆಬಿಸಿ ಮಂಜುನಾಥ್, ಇತ್ತೀಚೆಗೆ ಸಣ್ಣ ಸಣ್ಣ ಸಹಕಾರ ಸಂಘಗಳಲ್ಲೂ ರಾಜಕೀಯ ಹಾಗೂ ವೈಯಕ್ತಿಕ ದ್ವೇಷಕ್ಕಾಗಿ ಚುನಾವಣೆಗಳು ನಡೆಯುತ್ತಿವೆ. ಇಂತಹ ಬೆಳವಣಿಗೆ ಸಹಕಾರ ಸಂಘಗಳಿಗೆ ಮಾರಕ. ಚುನಾವಣೆಯ ವೈಮನಸ್ಸು ಬಿಟ್ಟು ಮುಂದಿನ ದಿನಗಳಲ್ಲಿ ಹಿರಿಯರ ಮಾರ್ಗದರ್ಶನ ಪಡೆದು ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯ ರಾಜು, ಹಿರಿಯ ಮುಖಂಡರಾದ ನಂಜುಂಡಯ್ಯ, ಶೇಖರ್, ನಿಂಗಣ್ಣ, ಗಂಗಾ ಪರಮೇಶ್ವರಿ, ಮೀನು ಬೇಟೆಗಾರರ ಸಹಕಾರ ಸಂಘದ ನೂತನ ನಿರ್ದೇಶಕರಾದ ಸತೀಶ್, ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ರವರಿಂದ ಸುಮಾರು 1 ಕೋಟಿ ರು ಅಂದಾಜು ವೆಚ್ಚದಲ್ಲಿ ಶಿವನಸಮುದ್ರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಯಿತು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರದ ಶಿವನಸಮುದ್ರ ದೇವಸ್ಥಾನದ ಬಳಿ ಸುಮಾರು 3 ಕಿಲೋಮೀಟರ್ ಉದ್ದದ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹನೂರು ಶಾಸಕ ಎಂಆರ್ ಮಂಜುನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಎನ್ಎಚ್ ರಸ್ತೆಯ ಉಳಿತಾಯ ಹಣದಲ್ಲಿ 75 ಲಕ್ಷ ಹಾಗೂ ಶಾಸಕರ ವಿಶೇಷ ಅನುದಾನದಿಂದ 25 ಲಕ್ಷ ನೀಡಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಇಂದು ಚಾಲನೆ ನೀಡಲಾಗಿದ್ದು, ಸುಮಾರು ವರ್ಷಗಳಿಂದ ಇಲ್ಲಿಗೆ ಬರುವ ಪ್ರವಾಸಿಗರ ಬೇಡಿಕೆಯಾಗಿದ್ದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿರುವ ಜಲಪಾತವನ್ನು ಅಭಿವೃದ್ಧಿಪಡಿಸಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಸತ್ತೇಗಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲೇಶ್, ಮಾಜಿ ಸದಸ್ಯರು ಚನ್ನಿಪುರ ದೊಡ್ಡಿರಾಜು, ಜಮೀರ್ ಪಾಷಾ, ಪಿಎಸಿಸಿಎಸ್ ಬ್ಯಾಂಕ್ ಅಧ್ಯಕ್ಷ ನಂಜುಂಡ, ಮುಖಂಡರು ಹ್ಯಾಂಡ್ಪೋಸ್ಟ್ ಮಹದೇವ, ವಿಜಯ್ ಕುಮಾರ್, ಶಾಂತರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಮಳವಳ್ಳಿ ತಾಲೂಕು ಆಡಳಿತದ ವತಿಯಿಂದ ಸವಿತಾ ಮಹರ್ಷಿರವರ ಜಯಂತಿ ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ನಂತರ ಮಾತನಾಡಿದ ತಹಶೀಲ್ದಾರ್ ಲೋಕೇಶ್, ಸವಿತಾ ಮಹರ್ಷಿರವರು ಶಿವನ ದಿವ್ಯ ದೃಷ್ಟಿಯಿಂದ ರಥಸಪ್ತಮಿ ದಿನ ಜನಿಸಿದ್ದು ದೇವರ ಸೇವೆ ಮಾಡಿರುವ ಅವರ ಆದರ್ಶವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ. ಇದಲ್ಲದೆ ಸವಿತಾ ಸಮಾಜದ ಮಕ್ಕಳು ಸಹ ಶಿಕ್ಷಣವನ್ನು ಕಲಿಯುವಂತಾಗಬೇಕೆಂದು ತಿಳಿಸಿದರು. ನಂದೊಂದೆರಡು ಮಾತು ಏನಂತಂದ್ರೆ, ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಇದೆ, ಆದರೆ ವಿದ್ಯೆಗೆ ಅತಿ ಹೆಚ್ಚು ಒತ್ತು ಕೊಡಿ ಅಂತ ಹೇಳೋದು. ವಿದ್ಯೆಗೆ ಯಾಕೆ ವಿದ್ಯೆಗೆ ಅತಿ ಹೆಚ್ಚು ಒತ್ತು ಕೊಡಿ ಅಂತಂದ್ರೆ, ನಾನು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದೆ. LKG UKG ಓದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ನಾನು ಕನ್ನಡ ಮೀಡಿಯಂ ಸ್ಟಾರ್ಟ್ ಮಾಡಿದೆ. 7th 8th ಇಂಗ್ಲಿಷ್ ಮೀಡಿಯಂ. ಇವತ್ತು ಆಫೀಸರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದ್ರೆ ಬೇರೆ ಯಾವ ಮಿರಾಕಲ್ ಅಲ್ಲ, ವಿದ್ಯೆಗೆ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಇದೇ. ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ನೆಕ್ಸ್ಟ್ ಜನರೇಷನ್ ನೀವು ಸಪೋರ್ಟ್ ಮಾಡಿದ್ರೆ ಎಷ್ಟು ಖುಷಿ ಆಗ್ಬೋದು ನಿಮಗೆ. ಆ ಸ್ಥಾನದಲ್ಲಿ ನಮಗಿನ್ನ ಎತ್ತರದಕ್ಕಿರ್ತಕ್ಕಂಥ ಸ್ಥಾನ ಸೈಂಟಿಸ್ಟ್ ಆಗ್ಬೋದು, ಆಫೀಸರ್ಸ್ ಆಗ್ಬೋದು, ಸಾಹಿತಿಗಳಾಗ್ಬೋದು. ಚೇತನ್ ಅವರು ಇದ್ದಾರೆ, ಅವರಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಕೊಡ್ತೇವೆ. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿನೋದ್, ಕಾರ್ಮಿಕ ಇಲಾಖೆ ಅಧಿಕಾರಿ ನಿಂಗೇಗೌಡ, ಸವಿತಾ ಸಮಾಜದ ಕೆಂಪುರಾಜು, ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಫೆಬ್ರವರಿ 21 ರಿಂದ ಫೆಬ್ರವರಿ 25 ಗುಬ್ಬಿ ತಾಲೂಕಿನ ಯಕಲಕಟ್ಟೆ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಪ್ರಧಾನ ಅರ್ಚಕ ರಾಧಾಕೃಷ್ಣ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21 ರಿಂದ ಯಕಲಕಟ್ಟೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಹಾಗೂ ಫೆಬ್ರವರಿ 22 ರಂದು ಶ್ರೀ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಈಗಾಗಲೇ ಜಾತ್ರೆಗೆ ದೇವಾಲಯ ಸಮಿತಿ ವತಿಯಿಂದ ಸಕಲ ಸಿದ್ಧತೆಯನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಇತಿಹಾಸ ಪ್ರಸಿದ್ಧ ಯಕ್ಕಲಕಟ್ಟೆ ಆಂಜನೇಯ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ ದಿನಾಂಕ 21/2/2026 ಶನಿವಾರ ಪಾಲ್ಗುಣ ನವಮಿ ದಿನಾಂಕ 25/2/2026 ಬುಧವಾರದವರೆಗೆ ಪಾಂಚರಾತ್ರ ಆಗಮ ರೀತಿಯಾಗಿ ನೆರವೇರಿಸಲಾಗುವುದು. ಇದು 23/2 ಸೋಮವಾರ ಮಂಡ್ಯ ಕಾರ್ಯಕ್ರಮ, ಮತ್ತೆ 24/2 ಮಂಗಳವಾರ ಮುತ್ತಿನ ವಾಹನ ಸೇವೆ, 25/2/2026 ಬುಧವಾರ ಗಂಗಾ ಸ್ನಾನ ಮತ್ತು ಗ್ರಾಮದಲ್ಲಿ ಉತ್ಸವ. ವಿಶೇಷವಾಗಿ ದಿನಾಂಕ 22/2/2026 ಭಾನುವಾರ ಮಧ್ಯಾಹ್ನ 1:30 ಸರಿಯಾಗಿ
ಶ್ರೀ ಯಕ್ಕಲಕಟ್ಟೆ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರುವುದು. ಈ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಲಬುರಗಿ ತಾಲೂಕಿನ ಬಬಲಾದ ಗ್ರಾಮದಲ್ಲಿರುವ ಡಾನ್ ಬಾಸ್ಕೋ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಗುರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಯು ಮೂಲತಃ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿವಾಸಿಯಾಗಿದ್ದು, ಕಳೆದ 3 ದಿನದ ಹಿಂದೆ ಶಾಲೆಯಿಂದ ನಾಪತ್ತೆಯಾಗಿದ್ದ. ಇಂದು ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಶಾಲೆಯ ಪ್ರಿನ್ಸಿಪಲ್ ಹೊಡೆದಿರುವುದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಕಳೆದ 2 ದಿನಗಳ ಹಿಂದೆ ಶಾಲೆಯ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದ. ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಬೈಕ್ ಡೋಮ್ ಹೊಡೆದು ಹೋಗಿತ್ತು. ಬೈಕ್ ಡೋಮ್ ಹೊಡೆದು ಹೋಗಿದ್ದಕ್ಕೆ ಸಿಬ್ಬಂದಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿದಾಗ ಪ್ರಿನ್ಸಿಪಲ್ ಬೈದು ಬೈಕ್ ರಿಪೇರಿ ದುಡ್ಡು ಭರಿಸುವಂತೆ ಕುಟುಂಬಸ್ಥರಿಗೆ ಹೇಳುವಂತೆ ತಿಳಿಸಿದ್ರು. ಇದಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಈ ಘಟನೆ ಕಲಬುರಗಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವಾರ್ಡ್ ರಚನೆ ಬೆನ್ನಲ್ಲೇ ಪೌರಪುರ ಯೋಜನೆ ಇಲ್ಲದೆ ವಾರ್ಡ್ ನಿರ್ಮಾಣ ಆರೋಪ, ಮಾಜಿ ಸದಸ್ಯರ ಅಸಮಾಧಾನ. ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹಲವು ಕಾರ್ಯ, ನೂತನ ಕಲ್ಯಾಣ ಮಂಟಪಕ್ಕೆ ಆರ್ಥಿಕ ನೆರವಿಗಾಗಿ ಬೇಡಿಕೆ, ಅಧ್ಯಕ್ಷರು ಪದಾಧಿಕಾರಿಗಳಿಂದ ಮನವಿ. ಪಾದಚಾರಿ ಮಾರ್ಗ ಆಕ್ರಮಿಸಿದ ಗೂಡಂಗಡಿಗಳು, ಹಲವು ಬಾರಿ ನೋಟಿಸ್ ನೀಡಿದ್ದರೂ ಕ್ಯಾರೆ ಎನ್ನದ ವ್ಯಾಪಾರಸ್ಥರು. ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ಕಡೆಗೂ ಒತ್ತುವರಿ ತೆರವು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.